ಈಗ ಮೂರನೇ ಸುತ್ತು ರಾಜ್ಯಶಾಸ್ತ್ರದ ಬಗ್ಗೆ ಪ್ರಶ್ನೆ. 1ನೇ ತಂಡಕ್ಕೆ ಸಂಸತ್ತಿನ ಕೆಳಮನೆ ಯಾವುದು? ಸಂಸತ್ತಿನ ಕೆಳಮನೆ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ರಾಜ್ಯಸಭಾ, ಆಯ್ಕೆ 2 ಲೋಕಸಭಾ, ಆಯ್ಕೆ 3 ವಿಧಾನಸಭೆ, ಆಯ್ಕೆ 4 ವಿಧಾನ ಪರಿಷತ್. ಸಂಸತ್ತಿನ ಕೆಳಮನೆ. ಆಯ್ಕೆ 2 ಲೋಕಸಭಾ. ಸಂಸತ್ತಿನ ಕೆಳಮನೆ ಲೋಕಸಭಾ. ಉತ್ತರ ಸರಿಯಾಗಿದೆ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 2ನೇ ತಂಡಕ್ಕೆ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಎಂ.ಎ. ಅಯ್ಯಂಗಾರ್, ಆಯ್ಕೆ 2 ಜಿ.ವಿ. ಮಾವಲಂಕರ್, ಆಯ್ಕೆ 3 ಸರ್ದಾರ್ ಹುಕುಂ ಸಿಂಗ್, ಆಯ್ಕೆ 4 ನೀಲಂ ಸಂಜೀವ್ ರೆಡ್ಡಿ. ಲೋಕಸಭೆಯ ಮೊದಲ ಸ್ಪೀಕರ್ ಎಂ.ಎ. ಅಯ್ಯಂಗಾರ್, ಜಿ.ವಿ. ಮಾವಲಂಕರ್, ಸರ್ದಾರ್ ಹುಕುಂ ಸಿಂಗ್, ನೀಲಂ ಸಂಜೀವ್ ರೆಡ್ಡಿ. ಆಯ್ಕೆ 1 ಲೋಕಸಭೆಯ ಮೊದಲ ಸ್ಪೀಕರ್ ಆಯ್ಕೆ 1 ಎಂ.ಎ. ಅಯ್ಯಂಗಾರ್. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 3ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ಲೋಕಸಭೆಯ ಮೊದಲ ಸ್ಪೀಕರ್ ಎಂ.ಎ. ಅಯ್ಯಂಗಾರ್, ಜಿ.ವಿ. ಮಾವಲಂಕರ್, ಸರ್ದಾರ್ ಹುಕುಂ ಸಿಂಗ್, ನೀಲಂ ಸಂಜೀವ್ ರೆಡ್ಡಿ. ಸರ್ ಆಪ್ಷನ್ ಡಿ ನೀಲಂ ಸಂಜೀವ್ ರೆಡ್ಡಿ. ಉತ್ತರ ತಪ್ಪಾಗಿದೆ. ಲೋಕಸಭೆಯ ಮೊದಲ ಸ್ಪೀಕರ್ ಜಿ.ವಿ. ಮಾವಲಂಕರ್ ಸರಿಯಾದ ಉತ್ತರ. ಪ್ರಶ್ನೆ ನಿಮಗೆ: ರಾಜ್ಯಸಭೆಯ ಅಧ್ಯಕ್ಷರು ಯಾರು? ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಉಪರಾಷ್ಟ್ರಪತಿಗಳು, ಆಯ್ಕೆ 2 ರಾಷ್ಟ್ರಪತಿಗಳು, ಆಯ್ಕೆ 3 ಲೋಕಸಭಾ ಸ್ಪೀಕರ್, ಆಯ್ಕೆ 4 ವಿಧಾನಸಭಾ ಸ್ಪೀಕರ್. ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳು, ಲೋಕಸಭೆ ಸ್ಪೀಕರ್, ವಿಧಾನಸಭೆ ಸ್ಪೀಕರ್. ಆಪ್ಷನ್ ಎ ಉಪರಾಷ್ಟ್ರಪತಿಗಳು. ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು ಆಗಿರ್ತಾರೆ. ಉತ್ತರ ಸರಿಯಾಗಿದೆ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 4ನೇ ತಂಡಕ್ಕೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 UK, ಆಯ್ಕೆ 2 USA, ಆಯ್ಕೆ 3 ಚೀನಾ, ಆಯ್ಕೆ 4 ರಷ್ಯಾ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 UK, ಆಯ್ಕೆ 2 USA, ಆಯ್ಕೆ 3 ಚೀನಾ, ಆಯ್ಕೆ 4 ರಷ್ಯಾ. ಸರ್ ಆಪ್ಷನ್ ಬಿ USA. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು USA-ಯಿಂದ ಎರವಲು ಪಡೆಯಲಾಗಿದೆ. ಉತ್ತರ ಸರಿಯಾಗಿದೆ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 1ನೇ ತಂಡಕ್ಕೆ ಸಂವಿಧಾನದ ಆತ್ಮ ಎಂದು ಅಂಬೇಡ್ಕರ್ ಯಾವ ವಿಧಿಯನ್ನು ಕರೆದಿದ್ದಾರೆ? ಸಂವಿಧಾನದ ಆತ್ಮ ಎಂದು ಅಂಬೇಡ್ಕರ್ ಯಾವ ವಿಧಿಯನ್ನು ಕರೆದಿದ್ದಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 30ನೇ ವಿಧಿ, ಆಯ್ಕೆ 2 36ನೇ ವಿಧಿ, ಆಯ್ಕೆ 3 32ನೇ ವಿಧಿ, ಆಯ್ಕೆ 4 44ನೇ ವಿಧಿ. ಸಂವಿಧಾನದ ಆತ್ಮ ಎಂದು ಅಂಬೇಡ್ಕರ್ ಯಾವ ವಿಧಿಯನ್ನು ಕರೆದಿದ್ದಾರೆ? 30ನೇ ವಿಧಿ, 36ನೇ ವಿಧಿ, 32ನೇ ವಿಧಿ, 44ನೇ ವಿಧಿ. ಆಪ್ಷನ್ 2 36ನೇ ವಿಧಿ. ಸಂವಿಧಾನದ ಆತ್ಮ ಎಂದು ಅಂಬೇಡ್ಕರ್ ಅವರು 36ನೇ ವಿಧಿಯನ್ನು ಕರೆದಿದ್ದಾರೆ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 2ನೇ ತಂಡಕ್ಕೆ ಸಂವಿಧಾನದ ಆತ್ಮ ಎಂದು ಅಂಬೇಡ್ಕರ್ ಯಾವ ವಿಧಿಯನ್ನು ಕರೆದಿದ್ದಾರೆ? 30ನೇ ವಿಧಿ, 36ನೇ ವಿಧಿ, 32ನೇ ವಿಧಿ, 44ನೇ ವಿಧಿ. ಆಪ್ಷನ್ ಡಿ 44 ವಿಧಿ. ಸಂವಿಧಾನದ ಆತ್ಮ ಎಂದು ಅಂಬೇಡ್ಕರ್ 44ನೇ ವಿಧಿಯನ್ನು ಕರೆದಿದ್ದಾರೆ. ಉತ್ತರ ತಪ್ಪಾಗಿದೆ.
ಸಂವಿಧಾನದ ಆತ್ಮ ಎಂದು ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಕರೆದಿದ್ದಾರೆ. ಸರಿಯಾದ ಉತ್ತರ. ಸೊ ಪ್ರಶ್ನೆ ನಿಮಗೆ, ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಡಿಸೆಂಬರ್ 10, ನವೆಂಬರ್ 10, ಜೂನ್ 3, ಆಗಸ್ಟ್ 8. ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಡಿಸೆಂಬರ್ 10, ಆಯ್ಕೆ 2 ನವೆಂಬರ್ 10, ಆಯ್ಕೆ 3 ಜೂನ್ 3, ಆಯ್ಕೆ 4 ಆಗಸ್ಟ್ 8. ನವೆಂಬರ್ 10. ಮಾನವ ಹಕ್ಕುಗಳ ದಿನವನ್ನು ನವೆಂಬರ್ 10ರಂದು ಆಚರಿಸಲಾಗುತ್ತದೆ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು ಮೂರನೇ ತಂಡಕ್ಕೆ ವರ್ಗ ಮಾಡ್ತೀವಿ. ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 10, ನವೆಂಬರ್ 10, ಜೂನ್ 3, ಆಗಸ್ಟ್ 8. ಡಿಸೆಂಬರ್ 10. ಮಾನವ ಹಕ್ಕುಗಳ ದಿನವನ್ನು ಡಿಸೆಂಬರ್ 10ರಂದು ಆಚರಿಸಲಾಗುತ್ತದೆ. ಉತ್ತರ ಸರಿಯಾಗಿದೆ. 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ, ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಯನ್ನು ಏನೆಂದು ಕರೆಯುತ್ತಾರೆ? ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಯನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 PSDO, ಆಯ್ಕೆ 2 SDO, ಆಯ್ಕೆ 3 RNI, ಆಯ್ಕೆ 4 PDO. ನಿಮ್ಮ ಆಯ್ಕೆಗಳು ಇನ್ನೊಂದು ಸತಿ: ಆಯ್ಕೆ 1 PSDO, ಆಯ್ಕೆ 2 SDO, ಆಯ್ಕೆ 3 RNI, ಆಯ್ಕೆ 4 PDO. ಆಯ್ಕೆ 4 PDO. ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಯನ್ನು PDO ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 4ನೇ ತಂಡಕ್ಕೆ, ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ರಾಜೀವ್ ಕುಮಾರ್, ಆಯ್ಕೆ 2 ಜ್ಞಾನೇಶ್ ಕುಮಾರ್, ಆಯ್ಕೆ 3 ಸುಶೀಲ್ ಚಂದ್ರ, ಆಯ್ಕೆ 4 ಸುನಿಲ್ ಅರೋರಾ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್, ಜ್ಞಾನೇಶ್ ಕುಮಾರ್, ಸುಶೀಲ್ ಚಂದ್ರ, ಸುನಿಲ್ ಅರೋರಾ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು: ಆಪ್ಷನ್ ರಾಜೀವ್ ಕುಮಾರ್, ಜ್ಞಾನೇಶ್ ಕುಮಾರ್, ಸುಶೀಲ್ ಚಂದ್ರ, ಸುನಿಲ್ ಅರೋರಾ. ಸರ್ ಆಪ್ಷನ್ ಸಿ ಸುಶೀಲ್ ಚಂದ್ರ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಸುಶೀಲ್ ಚಂದ್ರ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 1ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ರಾಜೀವ್ ಕುಮಾರ್, ಆಯ್ಕೆ 2 ಜ್ಞಾನೇಶ್ ಕುಮಾರ್, ಆಯ್ಕೆ 3 ಸುಶೀಲ್ ಚಂದ್ರ, ಆಯ್ಕೆ 4 ಸುನಿಲ್ ಅರೋರಾ. ಆಪ್ಷನ್ 2 ಜ್ಞಾನೇಶ್ ಕುಮಾರ್. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್. ಸರಿಯಾದ ಉತ್ತರ. 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಇಲ್ಲಿಗೆ 3ನೇ ಸುತ್ತು ಮುಕ್ತಾಯ ಆಯಿತು. 3ನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟು ಅಂಕ ಪಡೆದುಕೊಂಡಿದ್ದೀರಿ ನೋಡೋಣ. 3ನೇ ಸುತ್ತಲ್ಲಿ ಎ ತಂಡ 3 ಅಂಕವನ್ನು ಪಡೆದುಕೊಂಡಿದೆ, ಅಭಿನಂದನೆ. ಬಿ ತಂಡ 0 ಅಂಕವನ್ನು ಪಡೆದುಕೊಂಡಿದೆ. ಹಾಗೆ ಸಿ ತಂಡ 5 ಅಂಕವನ್ನು ಪಡೆದುಕೊಂಡಿದ್ದೀರಿ, ಅಭಿನಂದನೆ. ಹಾಗೆ ಡಿ ತಂಡ 2 ಅಂಕವನ್ನು ಪಡೆದುಕೊಂಡಿದ್ದೀರಿ.